ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಂದ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ಮೇಲೆಯಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ ನೋಡ್ರಿ, ಈ ಥರ ಡಿಸೈನ್ನ ಕಟ್ ಮಾಡೋಣ ನಾವು. ಮತ್ತು ಇದ್ರದ್ದು ಸ್ಟಿಚಿಂಗ್ ವಿಡಿಯೋನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ಲೈನಿಂಗ್ ಕ್ಲಾತ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಕಟ್ಟಿಂಗ್ನ ಮಾಡ್ಕೊಳ್ಳೋಣ. ನೋಡಿರಿ, ಫಸ್ಟ್ ಅಳತೆ ಬ್ಲೌಸಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತೆ ಅಂತೇಳಿ ನೋಡ್ಕೊರಿ. ಇಲ್ಲಿಂದ ಇಲ್ಲಿಗೆ ನೋಡ್ರಿ 7.5 ಇಂಚು ರೆಡಿ ಇರೋದು ಐತಿ. ನಾವು 2 ಇಂಚು ಎಕ್ಸ್ಟ್ರಾ ತೊಗೋಬೇಕು ಸ್ಟಿಚಿಂಗಿಗೆ ಅಂತೇಳಿ. ಫಸ್ಟ್ ನೋಡ್ರಿ, ನೋಡ್ರಿ 7.5 ಇಂಚು ರೆಡಿ ಇರೋದು. ನೆಕ್ಸ್ಟ್ 2 ಇಂಚು ಎಕ್ಸ್ಟ್ರಾ ಅಂದ್ರೆ ಟೋಟಲ್ ಆಗಿ ಇಲ್ಲಿಂದ ಇಲ್ಲಿಗೆ ಬಟ್ಟೆನ ನಾವು 9.5 ಇಂಚನ್ನ ತಗೋಬೇಕು. ಇಲ್ಲಿಂದ ಇಲ್ಲಿಗೆ 9.5 ಇಂಚ್ ಐತಿ. ಫಸ್ಟ್ ಬ್ಯಾಕ್ ಪಾರ್ಟ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಫ್ರಂಟ್ ಪಾರ್ಟ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೋಡ್ರಿ, ಇಲ್ಲಿಂದ 7.5 ಒಂದು ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ 2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಸ್ಟಿಚಿಂಗ್ ಮಾರ್ಜಿನ್ಗೆ ಇದು ನಮಗೆ ಇಲ್ಲಿಂದ ಇಲ್ಲಿಗೆ ಸ್ಟಿಚಿಂಗ್ ಬರ್ತೈತಿ. ನೆಕ್ಸ್ಟ್ ಇವಾಗ ಬ್ಲೌಸಿಂದು ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೊರಿ. ಇಲ್ಲೊಂದು ಲಾಸ್ಟಲ್ಲಿ ಲೈನ್ ಹಾಕೋರಿ, ಯಾಕಂದ್ರೆ ನಮಗಿಲ್ಲಿ ಬಟ್ಟೆ ಸ್ಟ್ರೈಟ್ ಆಗಿರಬೇಕು. ಲಾಸ್ಟ್ ಎಡ್ಸ್ ಇಲ್ಲೊಂದು ಸ್ಟ್ರೈಟಾಗಿ ಲೈನ್ ಹಾಕೋರಿ. ಬಟ್ಟೆ ಲಾಸ್ಟಲ್ಲಿ ಎಡ್ಸಲ್ಲಿ ಸ್ಟ್ರೈಟ್ ಆಗಿರ್ಬೇಕು ನಮಗೆ. ನೆಕ್ಸ್ಟ್ ಇವಾಗ ಬ್ಲೌಸಿಂದು ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ಫಸ್ಟ್ ನೋಡ್ರಿ, ರೆಡಿ ಇರೋದು ಎಷ್ಟೈತಿ? 13 ಇಂಚ್ ಐತಿ. 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಇಲ್ಲಿಂದ 14 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ. ಫಸ್ಟ್ ಇದು ಬ್ಯಾಕ್ ಪಾರ್ಟ್ ಕಟ್ ಮಾಡಿರಿ. ನೆಕ್ಸ್ಟ್ ಫ್ರಂಟ್ ಪಾರ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ನಾವು ಬ್ಲೌಸ್ದೊಳಗೆ ಅಳತೆ ಮಾಡ್ಕೊರಿ. ಕರೆಕ್ಟಾಗಿ ಸ್ಟ್ರೇಟ್ ಇಡ್ರಿ. ಸ್ಟ್ರೇಟ್ ಇಟ್ಟು ಅಳತೆ ಮಾಡ್ಕೊರಿ. ಎಷ್ಟು ಬರುತ್ತೆ ಅಂತ ಹೇಳ್ತೀನಿ ನಿಮಗೆ. ಪೂರ್ತಿ ಜಾಸ್ತಿ ನಾವು ಕೊಳ್ಳು ಅಗ್ಲನ ಹಾಕ್ಬಾರ್ದು, ಪೂರ್ತಿ ಹತ್ತೆಗನ ಹಾಕ್ಬಾರ್ದು. ಈ ಥರ ನೋಡ್ಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ಫಸ್ಟ್ ಅಳತೆ ಮಾಡ್ಕೊಂಡು ನೋಡ್ರಿ. ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತೈತಿ? 12 ಇಂಚು ಭುಜ ಬರ್ತೈತಿ. 12ರ ಅರ್ಧನ ನಾವು ತೊಗೋಬೇಕು. 6 ಇಂಚ್ ತೊಗೋಬೇಕು. 12ರ ಅರ್ಧ 6 ಇಂಚ್. ನೆಕ್ಸ್ಟ್ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೋರಿ ಸ್ಟಿಚಿಂಗಿಗೆ ಅಂತೇಳಿ. 6.5 ಇಂಚು ಭುಜನ ತೊಗೋರಿ. ಇದೇ ರೀತಿನೇ ಅಳತೆ ಮಾಡಿ ತೊಗೋರಿ ನೀವು ತೊಗೊಳ್ಳುವಾಗ. ನೆಕ್ಸ್ಟ್ ಇವಾಗ ಆರ್ಮೋಲ್ ತೊಗೋರಿ. ಆರ್ಮೋಲು 6 ಇಂಚ್ ತೊಗೋರಿ. ಇಲ್ಲಿ ನಾವು ಭುಜ ಎಷ್ಟು ತೊಗೊಂಡಿರ್ತೀವಿ ನೋಡ್ರಿ, ಅದಕ್ಕಿಂತ ಅರ್ಧ ಇಂಚು ಆರ್ಮೋಲ್ನ ಕಡಿಮೆ ತೊಗೋಬೇಕು. ಇಲ್ಲಾಂದ್ರೆ ಬಟ್ಟೆ ಇಲ್ಲಿ ಜಾಸ್ತಿ ಉಳಿತೈತಿ. ಹಂಗಾಗಿ ಅರ್ಧ ಇಲ್ಲಿಂದ ನಾವು ಇಲ್ಲಿ ಎಷ್ಟು ತೊಗೊಂಡಿರ್ತೀವಿ ಅದಕ್ಕಿಂತ ಅರ್ಧ ಇಂಚು ಕಡಿಮೆ ಮಾಡ್ಕೊಂಡು ಆರ್ಮೋಲ್ ಶೇಪ್ನ ತೊಗೋರಿ. ಹಂಗಾರೆ ಕರೆಕ್ಟಾಗಿ ಬರ್ತೈತಿ. ನೆಕ್ಸ್ಟ್ ಇಲ್ಲಿ ಕಂಕಳ ಶೇಪ್ ತೆಗೀರಿ. ನೆಕ್ಸ್ಟ್ ಇದಾದ ನಂತರ ನೆಕ್ ಬಿಡ್ತು 3.5 ಇಂಚಿಗೆ ಒಂದು ಮಾರ್ಕ್ ಮಾಡಿರಿ. ನೆಕ್ ಬಿಡ್ತು 3.5 ಇಂಚಿಗೆ ತೊಗೊಂಡ ನಂತರ ನೆಕ್ಸ್ಟ್ ನೆಕ್ದು ಉದ್ದ ಎಷ್ಟೈತೆ ಅಂತೇಳಿ ಮೊದಲು ಅಳತೆ ಬ್ಲೌಸಲ್ಲಿ ನೋಡ್ಕೋಬೇಕು. ನೆಕ್ ಉದ್ದ ಎಷ್ಟೈತಿ? 10 ಇಂಚ್ ಐತಿ. ಇಲ್ಲಿಂದ 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ.
ನೆಕ್ಸ್ಟ್ ಇವಾಗ ನಾವು ಡಿಸೈನ್ ತೆಗೆಯೋದಕ್ಕೆ ಇಲ್ಲಿಂದ 3 ಇಂಚ್ಗೊಂದು ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ ನೋಡಿರಿ, ಇಲ್ಲಿ ಫಸ್ಟ್ ರೌಂಡಾಗಿ ಈ ಥರ ಶೇಪ್ ತೆಗೀರಿ. ನೆಕ್ಸ್ಟ್ ನೋಡಿರಿ, ಈ ಥರ ಡಿಸೈನ್ ತೆಗೀರಿ. ನೀವು ಇಲ್ಲಿ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ನೀವು ಚೇಂಜಸ್ನ ಮಾಡ್ಕೊರಿ, ನಡಿತೈತಿ. ನಿಮ್ಗೆ ಯಾವ ಥರ ಇಷ್ಟ ಆಗ್ತೈತಿ ಆ ಥರ ನೀವು ಆಲ್ಮೋಸ್ಟ್ ಏನಾಗ್ತೈತಿ ಅಂತಂದರೆ, ಇದು ಬ್ಯಾಕ್ ಫ್ರಂಟ್ ಸೈಡು ನೆಕ್, ಬ್ಯಾಕ್ ಸೈಡು ಬೋಟ್ ನೆಕ್ ಥರ ಬರ್ತೈತಿ, ಮತ್ತು ಫ್ರಂಟ್ ಸೈಡು ಸಾದಾ ನೆಕ್ ಥರ ಬರ್ತೈತಿ. ಡಿಸೈನ್ ಆಲ್ಮೋಸ್ಟ್ ಇದೇ ಥರನೇ ಇರ್ತೈತಿ. ಇದು ನೀವು ಯಾರ ಕಸ್ಟಮರ್ ಕೇಳ್ತಿರ್ತಾರೆ, ನಮಗೆ ಫ್ರಂಟ್ ಸಾದಾ ನೆಕ್ ಬೇಕ್ರಿ, ನೆಕ್ಸ್ಟ್ ಮತ್ತು ನಮ್ಗೆ ಬ್ಯಾಕ್ ನೆಕ್ ಏನು ಬೇಕು, ಬೋಟ್ ನೆಕ್ ಥರ ಬೇಕು ಅಂತೇಳಿ ಕೇಳ್ತಿರ್ತಾರಲ್ಲ, ಆ ಥರ ಇದ್ದಾಗ ಸ್ವಲ್ಪ ಕಟ್ಟಿಂಗ್ ಸಿಮ್ಲರ್ ಇರ್ತೈತಿ, ಇದೇ ಥರನೇ ಇರ್ತೈತೆ ಅದು. ಇಲ್ಲಿ ಯಾವ ಡಿಸೈನ್ ಬೇಕು ನೀವು ನೋಡ್ಕೊಂಡು ಅದೇ ಥರ ಡಿಸೈನ್ ಮಾಡ್ಕೊರಿ. ಈಗ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೋಡಿರಿ, ಈ ಬಟ್ಟೆ ನೀವು ಸ್ಟ್ರೇಟಾಗಿ ಕಟ್ಟಿಂಗ್ ಮಾಡ್ಕೊಳಕತ್ತೀನಿ ನಾನು, ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಮಾಡ್ಕೊಳಕ್ಕೆ. ನೆಕ್ಸ್ಟ್ ಇದು ಫ್ರಂಟ್ ಪಾರ್ಟ್. ಇದೇ ಬಟ್ಟೆ ಪೀಸ್ ಇಟ್ಕೋರಿ. ಇಲ್ಲಿ ನೆಕ್ ನೆಕ್ ಹತ್ರ ಮಾರ್ಕ್ ಮಾಡಿರಿ, ಮತ್ತು ನೆಕ್ಸ್ಟ್ ಆರ್ಮೋಲ್ ಶೇಪ್ ಹತ್ರನೂ ಮಾರ್ಕ್ ಮಾಡ್ಕೊರಿ. ಫ್ರಂಟ್ ನೆಕ್ ಉದ್ದ ಎಷ್ಟೈತೆ ಅಂತೇಳಿ ಫಸ್ಟ್ ನೋಡ್ಕೋಬೇಕು. ನೋಡ್ರಿ, ಫ್ರಂಟ್ ನೆಕ್ ಉದ್ದ 7 ಇಂಚ್ ಐತಿ. ಇಲ್ಲಿಂದ ನಾನು 6 ಇಂಚನ್ನ ತೆಗಿತೀನಿ, ಯಾಕಂದ್ರೆ ಇಲ್ಲಿ ನೆಕ್ ಬಿಡ್ತು ನಾವು ಜಾಸ್ತಿ ತೊಗೊಂಡಿರ್ತೀವಲ್ಲ, ಹಂಗಾಗಿ ನೆಕ್ ಭಾಳ ಇಲ್ಲಿ ಏನಾಗ್ತೈತಿ ಡೀಪ್ ಆಗ್ತೈತಿ, ಹಂಗಾಗಿ ನಾನು 6 ಇಂಚ್ಗೆ ತೊಗೊಳಕತ್ತೀನಿ. ಇಲ್ಲಿ ನೀವು ಕಸ್ಟಮರ್ನ ಕೇಳ್ರಿ, ಅವರು ಡೀಪಾಗಿ ವೇರ್ ಮಾಡ್ತೀನಿ ಅಂತಂದ್ರೆ ನೀವು ಕರೆಕ್ಟಾಗಿ ಅವ್ರ ನೆಕ್ ಬಿಡುತ್ತೆ ಎಷ್ಟು ನೆಕ್ ಲೆಂತ್ ಎಷ್ಟಿರುತ್ತೆ ಅಷ್ಟೇ ಹೇಳ್ರಿ. ಇಲ್ಲಾಂದ್ರೆ ಒಂದು ಅರ್ಧ ಇಂಚು ಇಲ್ಲ 1 ಇಂಚು ಮೇಲ್ಗಡೆ ಮಾಡಿ ತೊಗೋರಿ. ನೆಕ್ಸ್ಟ್ ಇವಾಗ ಆರ್ಮೋಲು. ನೆಕ್ಸ್ಟ್ ಕ್ರಾಸ್ ಬೆಲ್ಟ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ.
ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ ನೋಡ್ಕೊರಿ, 3.5 ಇಂಚ್ ಐತಿ. ಇಲ್ಲಿಂದ 4.25 ಇಡ್ರಿ, 1 ಇಂಚ್ ಎಕ್ಸ್ಟ್ರಾ ಇಡ್ರಿ. ನೆಕ್ಸ್ಟ್ ಆರ್ಮೂಲ್ ಶೇಪ್ ಹತ್ರ ನೋಡ್ರಿ ಅಟ್ಯಾಚ್, ಇಲ್ಲಿ ನಾವು ಕ್ರಾಸ್ ಬೆಲ್ಟ್ ಎಲ್ಲಿ ಅಟ್ಯಾಚ್ ಮಾಡಿರ್ತೀವಿ ಅಷ್ಟೇ ನಾವು ನೋಡ್ಕೋಬೇಕು. ಇಲ್ಲಿಂದ 6 ಇಂಚ್, ಇಲ್ಲಿಂದ ಇಲ್ಲಿಗೆ ನಾವು 7 ಇಂಚನ್ನ ತೊಗೋಬೇಕು, 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ನೆಕ್ಸ್ಟ್ ನೋಡಿರಿ ಟಕ್ಸ್ ಪಾಯಿಂಟ್ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋದಾಗ ತಿಳಿಸ್ಕೊಟ್ಟಿನಿ ಯಾವ ರೀತಿ ಮಾರ್ಕ್ ಮಾಡ್ಬೇಕಂತೇಳಿ. ಟಕ್ಸ್ ಪಾಯಿಂಟ್ನ ಮಾರ್ಕಿಂಗ್ ಮಾಡ್ಕೊಂಡು ನೀವು ಕಟಿಂಗ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳ್ಳೋಣ. ತೋಳಿನ ಉದ್ದ ನೋಡ್ಕೊರಿ ಎಷ್ಟೈತೆ ಅಂತೇಳಿ. 10 ಇಂಚ್ ಐತಿ, 1 ಇಂಚ್ ಎಕ್ಸ್ಟ್ರಾ ತೊಗೋರಿ. 11 ಇಂಚಿಗೆ ಒಂದು ಮಾರ್ಕ್ ಮಾಡಿರಿ. ನೆಕ್ಸ್ಟ್ ಇಲ್ಲಿಂದ 3 ಇಂಚ್ ಒಂದು ಮಾರ್ಕ್ ಮಾಡಿರಿ. ಮಾರ್ಕ್ ಮಾಡಿ ತೋಳಿನ ಶೇಪ್ ಕೊಡ್ರಿ.